ನಮಸ್ತೆ. ಇವತ್ತು ನವಕಂಕರಿ ಗೇಮ್ನ ಹೇಗೆ ಆಡೋದು ನೋಡೋಣ. ಈ ಗೇಮ್ ಆಡೋದಕ್ಕೆ ಒಂದು ಪೇಪರ್ ಮೇಲೆ ಈ ಥರ ನೀವೇ ಡ್ರಾಯಿಂಗ್ ಮಾಡ್ಬೋದು, ಇಲ್ಲಾಂದರೆ ಪ್ರಿಂಟೌಟ್ ತೊಗೋಬೋದು. ಈ ಗೇಮ್ ಆಡೋದಕ್ಕೆ 2 ಬೇರೆ ಕಲರ್ದು 9 ಪಾನ್ನ ತೊಗೊಳ್ಳಿ. ಇವಾಗ ನಾನು ಯೆಲ್ಲೋ ಕಲರ್ದು 9 ಪಾನ್ ತೊಗೊಂಡಿದ್ದೀನಿ. ಹಾಗೆ ನನ್ನ ಆಪೋಸಿಟ್ ಪ್ಲೇಯರು ರೆಡ್ ಕಲರ್ದು 9 ಪಾನ್ಸ್ನ ತೊಗೊಂಡಿದ್ದಾರೆ. ಜೊತೆಗೆ ಸ್ಕೆಚ್ ಪೆನ್ನು 2 ಇಟ್ಕೊಳ್ಳಿ, ಸೇಮ್ ಕಲರ್ ಯೆಲ್ಲೋ ಆ್ಯಂಡ್ ರೆಡ್. ಸೊ ಈಗ ಗೇಮ್ ಸ್ಟಾರ್ಟ್ ಮಾಡೋಣ. ಫಸ್ಟು ನನ್ನ ಪಾನು ಇಲ್ಲಿ ನೋಡ್ತಿರೋ ಹಾಗೆ ಯಾವುದೇ ಪಾಯಿಂಟ್ಸಲ್ಲಾದರೂ ಪಾನ್ನ ನಾನು ಇಡ್ಬೋದು. ಇವಾಗ ನಾನು ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಅವ್ರ ಟರ್ನು, ಅವರು ಸಹಿತ ಎಲ್ಲಿ ಬೇಕಾದರೂ ಇಡ್ಬೋದು. ನೆಕ್ಸ್ಟು ನಾನು ಇಲ್ಲಿಡ್ತೀನಿ. ಸೊ ಈಗ ಆಪೋಸಿಟ್ ಪ್ಲೇಯರು ಇಲ್ಲಿ ಇಡಲಿಲ್ಲ ಅಂದರೆ ನಂದು ಒಂದು ಲೈನ್ ಕಂಪ್ಲೀಟ್ ಆಗುತ್ತೆ ವಿತ್ 3 ಪಾಯಿಂಟ್ಸ್. ಸೊ ಆವಾಗ ನಾನು ಆ ಲೈನ್ನ ಕಂಪ್ಲೀಟ್ ಮಾಡಿದಾಗುತ್ತೆ. ಸೊ ಅವರು ಹಾಗೆ ಮಾಡೋಕ್ಕೆ ಬಿಡಬಾರ್ದು. ಸೊ ಅವ್ರು ಇವಾಗ ನಂದು ಬ್ಲಾಕ್ ಮಾಡಿದ್ದಾರೆ. ಅದೇ ಸಹಿತ ನಾನು ಇವಾಗ ಇಲ್ಲಿಟ್ಟರೆ ಅವರು ನಾನು ಇಲ್ಲಿ ಲೈನ್ ಕಂಪ್ಲೀಟ್ ಆಗೋಕ್ಕೆ ಬಿಡ್ದಂಗೆ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ. ಇದೇ ರೀತಿ ನಾವು ಬೇರೆ ಬೇರೆ ಪಾಯಿಂಟ್ಸಲ್ಲಿ ಇಟ್ಕೋತಾ ಹೋಗ್ಬೋದು. ಇವಾಗ ಓಕೆ, ನೀವು ನೋಡ್ತಾ ಇರೋಗೆ ಇಲ್ಲಿಟ್ಟಿರೋದ್ರಿಂದ ಸೊ ನಾನು ಇಲ್ಲಿ ಇಡಬಹುದು, ಬಟ್ ಅವ್ರದ್ದು ಇಲ್ಲೂ ರೆಡ್ ಪಾನ್ ಇಟ್ಬಿಟ್ಟು ಲೈನ್ ಕಂಪ್ಲೀಟ್ ಮಾಡ್ಬೋದು, ಅಥವಾ ಇಲ್ಲೂ ಸಹಿತ ಇಟ್ಬಿಟ್ಟು ಅವರು ಲೈನ್ ಕಂಪ್ಲೀಟ್ ಮಾಡ್ಬೋದು. ನಾನು ತೋರಿಸ್ತೀನಿ ಒಂದು ಲೈನ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂತ. ಇವಾಗ ರೆಡ್ ಪ್ಲೇಯರ್ದು ಒಂದು ಲೈನ್ ಕಂಪ್ಲೀಟ್ ಆಗಿದೆ ವಿತ್ 3 ಪಾಯಿಂಟ್ಸ್. ಸೊ ಇವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ. ನನ್ನ ಯಾವುದೇ ಪಾನ್ ಬೇಕಾದ್ರೂ ತೆಗೆಯೋ ಹಾಗೆ ಚಾನ್ಸ್ ಸಿಗುತ್ತೆ. ಸೊ ಅವರು ಈ ಪಾನ್ ತೆಗೆದಿದ್ದಾರೆ. ನೋಡ್ಕೊಳ್ಳಿ, ಒಂದು ಸಲ ಪಾನ್ ಔಟ್ ಆದಮೇಲೆ ಮತ್ತೆ ನಾವು ಇದನ್ನು ವಾಪಸ್ಸು ತರೋ ಹಾಗಿಲ್ಲ. ಸೊ ನೆಕ್ಸ್ಟು ನನ್ನ ಪಾನು ನಾನಿವಾಗ ಇಲ್ಲಿಟ್ಟಿದ್ದೀನಿ. ಸೊ ಅವ್ರು ಇಲ್ಲಿ ಮಾಡಿದ್ದಾರೆ. ಸೊ ನಾನು ನೆಕ್ಸ್ಟು ಇಲ್ಲಿಡ್ತಾ ಇದ್ದೀನಿ. ಸೊ ಅವರು ಇಲ್ಲಿ ಈ ಲೈನ್ದು ಬ್ಲಾಕ್ ಮಾಡಿದ್ದಾರೆ, ಬಟ್ ನನಗೆ ಇಲ್ಲಿ ಒಂದು ಪ್ಲೇಸ್ ಓಪನ್ ಇರೋದ್ರಿಂದ ನಾನು ಇಲ್ಲಿಟ್ಟು ನನ್ನ ಒಂದು ಲೈನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಇವ್ರದ್ದು ಯಾವುದೇ ಒಂದು ಪಾನ್ನ ಔಟ್ ಮಾಡ್ಬೋದು, ಈ ಗೇಮಿಂದ ಆಚೆ ತೆಗ್ಬೋದು. ಯಾವಾಗ ಲೈನ್ ಕಂಪ್ಲೀಟ್ ಆಗುತ್ತೆ ಮಾರ್ಕ್ ಮಾಡಿಬಿಟ್ರೆ ಒಳ್ಳೇದು. ಈ ಲೈನು ಆಗಿದೆ, ಈ ಲೈನು ಆಗಿದೆ. ಅವರು ರೆಡ್ ಮಾಡಿರೋರು ರೆಡ್ ಸ್ಕೆಚ್ ಪೆನ್ನಲ್ಲಿ ಮಾಡ್ತಾರೆ. ನಾನು ಈ ಲೈನ್ ಮಾಡಿರೋದ್ರಿಂದ ನಾನು ಇಲ್ಲಿ ಎಲ್ಲೋ ಅಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ರೆಡ್ ಪ್ಲೇಯರ್ ಟರ್ನ್. ಸೊ ಇವಾಗ 9 ಪಾನನ್ನು ನಾವು ಆಗಿರೋದ್ರಿಂದ ನೆಕ್ಸ್ಟು ನಾವು ಇಲ್ಲಿರೋ ಪಾನ್ಸ್ನೇ ಮೂವ್ ಮಾಡ್ಕೋತಾ ಬಹುದು. ಸೊ ನೋಡ್ಕೋಬೋದು, ನಾವು ಹೀಗೆ ಒಂದೊಂದೇ ಸ್ಟೆಪ್ಸ್ ಮೂವ್ ಮಾಡೋಕ್ಕಾಗತ್ತೆ. 2 ಪಾಯಿಂಟ್ಸ್ನ ಮೂವ್ ಮಾಡೋಕ್ಕಾಗಲ್ಲ. ಅಂದರೆ ಇದನ್ನು ನಾನು ಒಂದೇ ಸಲ ಇಲ್ಲಿ ತರೋಕ್ಕೆ ಆಗಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ತರಬೇಕಾಗತ್ತೆ. ಇಲ್ಲಿ ನಾನು ಮೂವ್ ಮಾಡಿರೋದ್ರಿಂದ ಅವ್ರದ್ದು ಒಂದು ಮೂವ್ ಬ್ಲಾಕ್ ಮಾಡಿದ್ದೀನಿ. ನಂದು ಇವಾಗ ಒಂದು ಲೈನ್ ಕಂಪ್ಲೀಟ್ ಆಗಿದೆ. ಸೊ ನಾನು ಅವ್ರದ್ದು ಮತ್ತೆ ಯಾವ ಪಾನ್ ಬೇಕಾದ್ರೂ ತೆಗಿಬೋದು. ಲೈನ್ ಕಂಪ್ಲೀಟ್ ಆಗಿರೋದು ಬರಿಬೇಕಾಗತ್ತೆ. ಈ ಲೈನ್ ಆಗಿರೋದ್ರಿಂದ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಯಾವಾಗ ಒಂದು ಲೈನ್ ಯಾವ ಲೈನ್ ಕಂಪ್ಲೀಟ್ ಆಗಿದೆಯೋ ತಿರ್ಗಾ ಮತ್ತೆ ನಾವು ಅದೇ ಲೈನ್ನ ಮಾಡೋಕ್ಕೆ ಆಗಲ್ಲ. ಸೊ ಈ 3 ಲೈನು ಕಂಪ್ಲೀಟ್ ಆಗಿದೆ.
ಸೊ ಮತ್ತೆ ನಾವು ಆ ಲೈನ್ನ ಮಾಡೋ ಹಾಗೆ ಇಲ್ಲ. Oh, yes, it is all. I want to move it. ನೀವು ನೋಡಿದ ಹಾಗೆ ನಾನು ಪಾನ್ನ ಈ ಪಾಯಿಂಟಲ್ಲಿ ಇಟ್ಟಿದ್ದೀನಿ. ಈಗ ತಿರ್ಗಾ ಒಂದು ಲೈನ್ ಫಾರ್ಮ್ ಆಗಿದೆ, ಬಟ್ ಈ ಲೈನ್ ಆಲ್ರೆಡಿ ಫಾರ್ಮ್ ಆಗಿ ನಾನೊಂದು ಪಾನ್ ಔಟ್ ಮಾಡಿರೋದ್ರಿಂದ ಇವಾಗ ಮತ್ತೆ ಕನ್ಸಿಡರ್ ಮಾಡೋದಿಲ್ಲ. ಈಗ ನೆಕ್ಸ್ಟು ರೆಡ್ ಪ್ಲೇಯರ್ ಔಟನ್ನು. ಸೊ ಅವರು ಈ ಲೈನು ಕಂಪ್ಲೀಟ್ ಆಗಿದೆ ಅವ್ರದ್ದು. ಈಗ ಅವರು ಕಂಪ್ಲೀಟ್ ಮಾಡಿರೋದ್ರಿಂದ ನನ್ನ ಪಾನು ಒಂದು ಅವರು ತೆಗಿತಾರೆ. ಈಗ ನನ್ನ ಒಂದು ಲೈನ್ ಕಂಪ್ಲೀಟ್ ಆಗಿದೆ. ಹೀಗೆ ಆಟ ಮುಂದುವರಿತಾ ಹೋಗುತ್ತೆ. ಸೊ ಯಾವಾಗ ಒಂದು ಲೈನ್ ಫಾರ್ಮ್ ಮಾಡ್ತಾರೆ ಅವರು ಆಪೋಸಿಟ್ ಪ್ಲೇಯರ್ದು ಪಾನ್ ಔಟ್ ಮಾಡ್ತಾ ಹೋಗ್ತಾರೆ. ಈಗ ನಾನು ಕೊನೆ ಲಾಸ್ಟ್ ಸೀನ್ ತೋರಿಸ್ತೀನಿ ಗೇಮ್ ವಿನ್ ಆಗೋದು ಹೇಗೆ ಅಂತ. ಈ ಲೈನ್ ಆಲ್ರೆಡಿ ಆಗೋಗಿದೆ. ಸೊ ನಾನು ಈ ಲೈನ್ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ನೀವು ನೋಡ್ತಾ ಇರೋ ಆಚೆ ಕಡೆ ಇರೋ ಎಲ್ಲ ಲೈನ್ಸು ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರೋಗೆ ಇಲ್ಲಿ ನಾವು ಎಲ್ಲೋ ಲೈನಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ಇದರ ಅರ್ಥ ನಾನು ಮತ್ತೆ ಈ ಲೈನ್ ಮಾಡೋಕ್ಕಾಗಲ್ಲ, ಬಟ್ ರೆಡ್ ಪ್ಲೇಯರ್ ಮಾರ್ಕ್ ಮಾಡ್ಬೋದು. ಸೊ ಅವರು ಈ ಲೈನ್ ಕಂಪ್ಲೀಟ್ ಮಾಡಿ ನಂದು ಒಂದು ಪಾನ್ ಔಟ್ ಮಾಡ್ತಾರೆ. ಇವಾಗ ನನ್ನ ಬಳಿ ಬರೀ 2 ಪಾನ್ ಇರೋದ್ರಿಂದ ನಾನು ಆಟನ ಮುಂದುವರ್ಸೋಕ್ಕಾಗಲ್ಲ. ಸೊ ರೆಡ್ ಪ್ಲೇಯರ್ ವಿನ್ ಆಗಿದ್ದಾರೆ. ಸೊ ಯಾವ ಪ್ಲೇಯರ್ದು 2 ಪಾನ್ ಉಳ್ಕೊಳ್ಳುತ್ತೋ ಅವ್ರು ಸೋಲ್ತಾರೆ ಮತ್ತು ಆಪೋಸಿಟ್ ಪ್ಲೇಯರು ವಿನ್ ಆಗ್ತಾರೆ.